ಪ್ರಣಯ ಜನಿಸೋ ಸಮಯ ಪುನಃ ಪುನಃ ಹೊಸರಿ ವಿರಹ ಇನ್ನು ಬೇಕು ಅನಿಸೋವ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ನ್ಯೂ ವಿಡಿಯೋ. ಪ್ರಿವ್ಯೂ ವಿಡಿಯೋ ನೋಡಿರ್ಬೋದು ಹೇಗಿದೆ ಅಂತ. ಅದೇ ರೀತಿ ಎಡಿಟ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ. ಹಾಗೆ ನೀವು ಯಾಕಂದ್ರೆ ಫಸ್ಟ್ ನನ್ನ ವಿಡಿಯೋ ನೋಡ್ತಾ ಇದ್ದರೆ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಫಸ್ಟಿಗೆ ಕೆಳಗಡೆ 2 ಫಾಂಟ್ ಕೊಟ್ಟಿರ್ತೀನಿ, ಅವು 2 ಫಾಂಟ್ ಇನ್ಪುಟ್ ಮಾಡ್ಕೊಳ್ಳಿ. ಇನ್ಪುಟ್ ಮಾಡ್ಕೊಂಡಾದಮೇಲೆ ಕೆಳಗಡೆ ಈ ಲಿಂಕ್ ಇರುತ್ತೆ, ಈ ಲಿಂಕ್ನ ಇನ್ಪುಟ್ ಮಾಡ್ಕೊಳ್ಳಿ ನಿಮ್ಮ ಅಲರ್ಟ್ ಮಿಷನಿಗೆ. ಇನ್ಪುಟ್ ಮಾಡ್ಕೊಂಡಾದ್ಮೇಲೆ ಈ ರೀತಿ ಬರುತ್ತೆ, ನೋಡ್ಬೋದು ನೀವು. ಫಾಂಟ್ ಯಾಕಂದ್ರೆ ನೀವು ಫಸ್ಟಿಗೆ ಇನ್ಪುಟ್ ಮಾಡ್ಕೊಳ್ಳಿಲ್ಲ ಅಂದರೆ ಈ ಥರ ಬರೋದಿಲ್ಲ, ಫಾಂಟ್ ಎಲ್ಲ ಚೇಂಜ್ ಆಗಿರುತ್ತೆ. ಹಾಗಾಗಿ ಫಸ್ಟಿಗೆ ಫಾಂಟನ್ನು ನಿಮ್ಮ ಅಲರ್ಟ್ ಮಿಷನ್ಗೆ ಇನ್ಪುಟ್ ಮಾಡ್ಕೊಳ್ಳಿ ಅವನ್ನ. ಆ ರೀತಿ ಆದಮೇಲೆ ಈ ರೀತಿ ಫುಲ್ ಇದೇ ರೀತಿ ಇರುತ್ತೆ. ಸಾಂಗಿಂಗೆಲ್ಲ ಇದರೊಳಗೆ ಕೊಟ್ಟಿರ್ತೀನಿ. ಫೋಟೋ ಹಾಕೋದಂತ ಹೇಳ್ಕೊಡ್ತೀನಿ, ಅದಷ್ಟೇ ಮಾಡಿದರೆ ಸಾಕು. ಫುಲ್ ವಿಡಿಯೋ ಪ್ರಿವ್ಯೂ ವಿಡಿಯೋ ಇದೆಯಲ್ಲ, ಸೇಮ್ ಅದೇ ರೀತಿ ಆಗುತ್ತೆ. ಈ ಫಸ್ಟನ್ನು ನಿಮಗೆ ಯಾವ ಫೋಟೋ ಬೇಕು ಹಿಂದ್ಗಡೆ ಬ್ಯಾಕ್ಗ್ರೌಂಡಿಗೆ ಆ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿ ಫುಲ್ ಸ್ಕ್ರೀನ್ ಮಾಡ್ಕೊಳ್ಳಿ. ಅದನ್ನು ಫುಲ್ ಸ್ಕ್ರೀನ್ ಮಾಡಿಕೊಂಡು ಸೈಜ್ ಕರೆಕ್ಟಾಗಿ ನೋಡಿಕೊಂಡು ಲಾಸ್ಟ್ವರೆಗೂ ತೊಗೊಂಬನ್ನಿ ಆ ಫೋಟೋನ. ಲಾಸ್ಟ್ ಅಂದರೆ ಲಾಸ್ಟ್ ಸಾಂಗ್ ಇದೆಯಲ್ಲ, ಸಾಂಗ್ ಮೇಲ್ಗಡೆ ಇಟ್ಕೊಳ್ಳಿ. ಅದನ್ನು ಸಾಕು. ಸಾಂಗ್ ಮೇಲ್ಗಡೆ ಇಟ್ಕೊಂಡು ಲಾಸ್ಟ್ವರೆಗೂ ಬಂದು ಈ ಕಡೆ ಈ ಥರ ಸ್ಲೈಡ್ ಮಾಡಿ. ಸ್ಲೈಡ್ ಮಾಡಿದಾದ್ಮೇಲೆ ಕೆಳಗಡೆ ಫಸ್ಟ್ ಒಂದು ನಾ ಫೋಟೋ ಕೊಟ್ಟಿದ್ನಲ್ಲ, ಆ ಫೋಟೋದಲ್ಲಿ ಈ ಎಫೆಕ್ಟ್ಸ್ ಇರುತ್ತೆ. ಎಫೆಕ್ಟ್ಸ್ನ ಕಾಪಿ ಮಾಡಿಕೊಂಡು ಅದನ್ನು ಡಿಲೀಟ್ ಮಾಡಿಬಿಡಿ, ನಾ ಹಾಕಿದ್ದು ಫಸ್ಟಿಗೆ. ಆಮೇಲೆ ನೀವು ಹಾಕಿರೋ ಫೋಟೋಕ್ಕೆ ಈ ರೀತಿ ಪೇಸ್ಟ್ ಮಾಡಿ. ಪೇಸ್ಟ್ ಮಾಡಿದಾದಮೇಲೆ ಈಗ ಈ ಸಣ್ಣಗೆ ಇದಾವಲ್ಲ ಅದ್ರೊಳಗೆ ಫೋಟೋ ಹಾಕೋದು ಹೇಗೆಂದರೆ, ಇಲ್ಲಿ ಗ್ರೂಪ್ ಅಂತ ಇದೆಯಲ್ಲ, ಗ್ರೂಪ್ ಮೇಲೆ ಕ್ಲಿಕ್ ಮಾಡಿ. ಈ ರೀತಿ ಕ್ಲಿಕ್ ಮಾಡಿ. ಇಲ್ಲಿ ಮತ್ತೊಂದು ಗ್ರೂಪ್ ಇದೆ ಲಾಸ್ಟಿಗೆ ನೋಡ್ಬೋದು, ಗ್ರೂಪ್ ಆ್ಯಂಡ್ ಮಾರ್ಕ್ 1 ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಎಡಿಟ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡಿ. ಮತ್ತು ಆಮೇಲೆ ನಿಮಗೆ ಯಾವ ಫೋಟೋ ಬೇಕು ನೋಡಿ, ಆ ಫೋಟೋನ ಈ ರೀತಿ ಸೆಲೆಕ್ಟ್ ಮಾಡಿಕೊಂಡು ಕೆಳಗೆ ಸೆಕೆಂಡ್ ಸ್ಲೈಡ್ ಮಾಡಿ. ಆಮ್ಯಾಕೆ ಹಾಗೆ ಕೆಳಗಡೆ ಈ ರೀತಿ ಫೋಟೋ ತೊಗೊಂಬನ್ನಿ, ಕಾಣುತ್ತೆ. ಆಮ್ಯಾಕೆ ನಿಮಗೆ ಎಷ್ಟು ಸೈಜಿಗೆ ಬೇಕೋ ಅಷ್ಟು ಸೈಜಿಗೆ ಈ ರೀತಿ ಕರೆಕ್ಟಾಗಿ ಸೈಜ್ ಮಾಡಿಕೊಂಡು ಇಲ್ಲಿ ಲಾಸ್ಟ್ ನೋಡ್ಕೋಬೇಕು. ಇದನ್ನು ಕರೆಕ್ಟ್ ಮೇಲ್ ಒಂದಿದೆಯಲ್ಲ, ಅದನ್ನು ಕರೆಕ್ಟಾಗಿ ಸೈಜ್ ನೋಡ್ಕೊಂಡು ಸ್ವಲ್ಪ ಉದ್ದ ಇದ್ದರೆ ಉದ್ದ ಮಾಡ್ಕೊಳ್ಳಿ, ಗಿಡ್ಡ ಇದ್ದರೆ ಕಟ್ ಮಾಡ್ಕೊಳ್ಳಿ ಅದನ್ನು. ಆಮೇಲೆ ಈ ಕೆಳಗಡೆ ಲಾಸ್ಟ್ ಒಂದು ಇದೆಯಲ್ಲ, ಇದನ್ನು ಈ ರೀತಿ ಡಿಲೀಟ್ ಮಾಡಿ. ಅದೇ ರೀತಿ ಆಮೇಲೆ ಈ ರೀತಿ ಯಾಕಂದ್ರೆ ಕಟ್ ಆಗಿದ್ದರೆ ಇದನ್ನು ಲಾಸ್ಟ್ವರೆಗೆ ಈ ರೀತಿ ಸ್ಲೈಡ್ ಮಾಡಿ. ಅಷ್ಟು ಈ ರೀತಿ ಸ್ಲೈಡ್ ಮಾಡಿದಾದಮೇಲೆ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದು ಇಲ್ಲಿ ಕೆಳಗಡೆ ನೋಡ್ಕೊಳ್ಳಿ, ಕರೆಕ್ಟಾಗಿ ಬೈಟ್ ಮಾರ್ಕ್ವರೆಗೂ ಇತ್ತು ಅಂದರೆ ಕರೆಕ್ಟಾಗಿದೆ ಅಂತ. ಇದೇ ರೀತಿ ಅದೇ ರೀತಿ ಮಾಡಿಕೊಂಡು ಫೋಟೋ ಚೇಂಜ್ ಮಾಡ್ಕೊಂಡು ನಿಮಗೆ ಯಾವ ಫೋಟೋ ಬೇಕೋ ಆ ಫೋಟೋನ ಹಾಕ್ಕೊಂಡು ವಿಡಿಯೋನ ಸೇವ್ ಮಾಡ್ಕೋಬೋದು. ಪ್ರಿವ್ಯೂ ವಿಡಿಯೋ ಇದೆಯಲ್ಲ ಅದೇ ರೀತಿ ಬರುತ್ತೆ. ಇಷ್ಟು ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬಾಯ್ ಫ್ರೆಂಡ್ಸ್.